ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾದ ಜ್ಞಾನ ವಿಜ್ಞಾನ ಯೋಗದ ಸಾರವನ್ನು ತಿಳಿದುಕೊಳ್ಳೋಣ. ಕುರುಕ್ಷೇತ್ರದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿದ್ದವು. ಆಗ ಶ್ರೀಕೃಷ್ಣನು ಪ್ರೀತಿಯಿಂದ ಹೇಳಿದನು, ಅರ್ಜುನ, ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಜ್ಞಾನ ಮಾತ್ರ ಸಾಲದು, ಅನುಭವವೂ ಬೇಕು. ಶ್ರೀಕೃಷ್ಣನು ಹೇಳಿದನು, ಈ ಪ್ರಪಂಚದಲ್ಲಿರುವ ನೀರು, ಗಾಳಿ, ಬೆಂಕಿ, ಭೂಮಿ, ಆಕಾಶ, ಮನಸ್ಸು, ಬುದ್ಧಿ ಇವೆಲ್ಲವೂ ನನ್ನ ಶಕ್ತಿಯೇ. ಜನರು ಹಣ, ಹೆಸರು, ಸುಖಕ್ಕಾಗಿ ಓಡುತ್ತಾರೆ, ಆದರೆ ದೇವರನ್ನು ಮರೆತು ಬಿಡುತ್ತಾರೆ. ಯಾರು ನಂಬಿಕೆ, ಭಕ್ತಿ ಮತ್ತು ಪ್ರೀತಿಯಿಂದ ನನ್ನನ್ನು ಸ್ಮರಿಸುತ್ತಾರೋ ಅವರಿಗೆ ನಾನು ಸದಾ ಜೊತೆಗಿರುತ್ತೇನೆ. ಶ್ರೀಕೃಷ್ಣನು ಮತ್ತೊಂದು ಮಹತ್ವದ ಮಾತು ಹೇಳಿದನು, 1000 ಜನರಲ್ಲಿ ಕೆಲವರು ಮಾತ್ರ ಸತ್ಯವನ್ನು ಹುಡುಕುತ್ತಾರೆ, ಅವರಲ್ಲಿಯೂ ಕೆಲವರು ಮಾತ್ರ ನನ್ನನ್ನು ನಿಜವಾಗಿ ಅರಿಯುತ್ತಾರೆ. ಅರ್ಥಾತ್ ದೇವರನ್ನು ತಿಳಿಯಲು ಶುದ್ಧ ಮನಸ್ಸು, ಭಕ್ತಿ ಮತ್ತು ಸತ್ಕರ್ಮ ಅಗತ್ಯ. ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಹಣ ಸಂಪಾದಿಸಿದರೂ ದೇವರ ಮೇಲಿನ ನಂಬಿಕೆ ಮತ್ತು ಒಳ್ಳೆಯ ಗುಣಗಳಿಲ್ಲದಿದ್ದರೆ ಜೀವನ ಅಪೂರ್ಣ. ಜ್ಞಾನ ನಮಗೆ ದಾರಿ ತೋರಿಸುತ್ತದೆ, ಭಕ್ತಿ ನಮಗೆ ಗುರಿ ತಲುಪಿಸುತ್ತದೆ. ಭಗವದ್ಗೀತೆಯ 7ನೇ ಅಧ್ಯಾಯ ನಮಗೆ ಕಲಿಸುವ ಸಂದೇಶ: ದೇವರನ್ನು ತಿಳಿದುಕೊಳ್ಳಿ, ಭಕ್ತಿಯಿಂದ ಬದುಕಿ, ಒಳ್ಳೆಯ ಕೆಲಸ ಮಾಡಿ, ಆಗ ಜೀವನಕ್ಕೆ ನಿಜವಾದ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ. ಜೈ ಶ್ರೀಕೃಷ್ಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 8ನೇ ಅಧ್ಯಾಯದ ಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಶುಭಂ.